ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಳಪನಹಳ್ಳಿ ಗ್ರಾಮದಲ್ಲಿ ಮಾತೃಕಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದಂತಹ ಕೆಆರ್ ಷಡಕ್ಷರಿ ಶಾಸ್ತ್ರಿಗಳು ತಮ್ಮ ತಂದೆಯವರಾದಂತಹ ರಾಯಚೂಟಪ್ಪನವರ ಸ್ಮರಣಾರ್ಥವಾಗಿ 30 ಲಕ್ಷ ರು ವೆಚ್ಚದಲ್ಲಿ ಸರ್ಕಾರಿ ಶಾಲೆಯ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಆಗಮಿಸಿದರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದಂತಹ BV ರಾಜಶೇಖರ ಗೌಡರು, ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷರಾದ TS ರಾಜಶೇಖರ್ ಅವರು, ಭೂ ಮಂಜೂರಾತಿ ಸಮಿತಿ ಸದಸ್ಯರಾದ ನಾರಾಯಣಸ್ವಾಮಿರವರು ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಈ ಒಂದು ಶಾಲಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಮಾತೃಕಾ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕರಾದ ಕೆಆರ್ ಷಡಕ್ಷರಿ ಶಾಸ್ತ್ರಿಗಳು ಮಾತನಾಡ್ತಾ, ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಗ್ರಾಮದಲ್ಲಿ 30 ಲಕ್ಷ ರು ವೆಚ್ಚದಲ್ಲಿ ಶಾಲಾ ಕೊಠಡಿಯನ್ನು ನಿರ್ಮಾಣ ಮಾಡಿಸುತ್ತಿದ್ದೇನೆ. ಗ್ರಾಮೀಣ ಭಾಗದ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದಕ್ಕಲಿ ಎಂಬ ಆಶಯವನ್ನು ಹೊತ್ತಿದ್ದು ಗುಣಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಅರ್ಪಣೆ ಮಾಡಲಿದ್ದೇನೆ ಅಂತ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಭೂ ಮಂಜೂರಾತಿ ಸಮಿತಿ ಸದಸ್ಯರಾದಂತಹ ನಾರಾಯಣಸ್ವಾಮಿರವರು ಮಾತನಾಡ್ತಾ, ಗ್ರಾಮದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಹಮ್ಮಿಕೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ಇವತ್ತಿನ ದಿವಸ ನಮ್ಮ ಹೊಸಕೋಟೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಶರತ್ ಬಚ್ಚೇಗೌಡರು ನಮ್ಮ ಕಾಳಪನಹಳ್ಳಿ ಗ್ರಾಮಕ್ಕೆ ಬಂದು ಪ್ರಥಮವಾಗಿ ಇವತ್ತು ಸುಮಾರು ಒಂದು 13 ಗ್ರಾಮದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡುವಂತ ವಿಷಯವಾಗಿ ಇವತ್ತು ಮೊದಲನೇದಾಗಿ ಕಾಳಪನಹಳ್ಳಿಯಲ್ಲಿ ಒಂದು CC ರೋಡ್ ಕಾಂಕ್ರೀಟ್ ರಸ್ತೆಯನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಅದರಂತೆನೆ ಅದ್ರ ಜೊತೆನಲ್ಲಿ ಇವತ್ತೇನು ಅಂತಂತಂದ್ರೆ ನಮ್ಮೂರಿಗೆ ಒಂದು ಸರ್ಕಾರಿ ಶಾಲೆ ಕಟ್ಟಡದ ಅವಶ್ಯಕತೆ ಇತ್ತು. ಯಾಕೆ ಅಂತಂದ್ರೆ ನಮ್ಮ ಶಾಸಕರಾಗ್ಬೋದು, ಅವ್ರ ತಂದೆಯವರಾದಂತಹ ಬಚ್ಚೇಗೌಡರಾಗ್ಬೋದು, ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ಒಂದು ಮೂಲಭೂತ ಸೌಕರ್ಯಗಳನ್ನ ನಮ್ಮ ಕಾಳಪನಹಳ್ಳಿಗೆ ಒದಗಿಸ್ಕೊಟ್ಟಿದ್ದಾರೆ. ಅವರು ಶಕ್ತಿ ಮೀರಿ ನಮ್ಮ ಎಲ್ಲಾ ಒಂದು ತಾಲೂಕಿನಲ್ಲೂ ಕೂಡ ಉತ್ತಮವಾದಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಅದರಂತೆನೆ ನಮ್ಮ ಏನು ಈಗ ಭೂ ಮಂಜೂರಾತಿ ಮಂಡಳಿ ಅಧ್ಯಕ್ಷರಾದಂತಹ ಸದಸ್ಯರಾದಂತಹ ನಾರಾಯಣಸ್ವಾಮಿ ಅವರು ಹಲವಾರು ಕಾರ್ಯಕ್ರಮಗಳನ್ನ ಅವರು ಗಮನಕ್ಕೆ ಯಾವುದೇ ಬಂದ್ರು ಕೂಡ ಗ್ರಾಮದಲ್ಲಿ ಅದಕ್ಕೆ ಒತ್ತು ಕೊಟ್ಟು ಆ ಕೆಲಸಗಳನ್ನ ಮಾಡಿಸ್ಕೊಡೋದ್ರಲ್ಲಿ ಅವ್ರು ಮುಂಚೂಣಿಯಲ್ಲಿರ್ತಾರೆ. ಅವ್ರು ಹಂಗಾಗಿ ಏನಾಯ್ತು ಅಂತಂದ್ರೆ ನಮ್ಮ ಒಂದು ಊರಿಗೆ ಒಂದು ಶಾಲಾ ಕಟ್ಟಡ ಬೇಕು ಅನ್ನೋ ಒಂದು ಗಮನದಲ್ಲಿ ಇಟ್ಕೊಂಡು ಅವರು ನನ್ನನ್ನ ಕೇಳಿದ್ರು. ಆಯ್ತು, ನಮ್ಮ ತಂದೆಯವರ ಹೆಸರಲ್ಲಿ ನಮ್ಮ ಕುಟುಂಬದ ಪರವಾಗಿ ನಾವು ಅದೊಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದೊಂದು ಕಟ್ಟಡನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾನು ಭರವಸೆ ಕೊಟ್ಟಿದ್ದೆ. ಅದರಂತೆನೆ ಇವತ್ತು ಬಂದು ಶರತ್ ಬಚ್ಚೇಗೌಡರು ಕೂಡ ಅದಕ್ಕೆ ಗುದ್ಲಿ ಪೂಜೆಯನ್ನ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದನ್ನು ಉತ್ತಮವಾದಂತ ರೀತಿಯಲ್ಲಿ ಇವತ್ತಿನ ಒಂದು ಶಾಲೆಗೆ ಬೇಕಾಗಿರುವಂತಹ ಎಲ್ಲಾ ಸೌಕರ್ಯಗಳನ್ನು ಒಳಗೊಂಡಿರುವಂತೇನೆ ಅದೊಂದು ಕಟ್ಟಡವನ್ನು ಮಾಡಿಸಿ ಅವ್ರ ಮುಖಾಂತರನೇ ಎಲ್ಲಾ ನಮ್ಮ ಏನು ತಾಲೂಕಿನ ಲೀಡರ್ಗಳಿದ್ದಾರೆ ಅವ್ರ ಮುಖಾಂತರವಾಗಿ ಎಲ್ಲರ ಮುಖಾಂತರವಾಗಿ ಅದನ್ನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡೋಣ ಅಂತೇಳಿ ನಾವಾದ್ರೂ ನಮ್ಮ ಕುಟುಂಬದಿಂದ ಸಂಕಲ್ಪ ಮಾಡ್ಕೊಂಡಿದ್ದೀವಿ. ಕಾಳಪನಹಳ್ಳಿ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ಇವತ್ತು 30 ಲಕ್ಷ ರೂಪಾಯಿದು ಕಾಂಕ್ರೀಟ್ CC ರಸ್ತೆ ಗುದ್ಲಿ ಪೂಜೆ ಮಾಡಿದ್ರು. ಅದು ಸುಮಾರು ದಿನದಿಂದ ನಮ್ಗೆ ಅದೊಂದು ಬೇಕಾಗಿತ್ತು, ಕೇಳ್ತಾ ಇದ್ರಿ ಶಾಸಕರನ್ನ ಶರತ್ ಬಚ್ಚೇಗೌಡರನ್ನ. ಅವ್ರು ಇವತ್ತು ಬಂದು ಅದನ್ನು ಗುದ್ಲಿ ಪೂಜೆ ಮಾಡಿ, ಆಮೇಲೆ ನಮ್ಮ ಕಾಳಪನಹಳ್ಳಿ ಗ್ರಾಮದಲ್ಲಿ ಶಾಲಾ ಕಟ್ಟಡ ಒಂದು ಅವಶ್ಯಕತೆ ಇತ್ತು. ನಮ್ಮ ಷಡಕ್ಷರಿ ಶಾಸ್ತ್ರಿಗಳು ಮತ್ತು ಶಿವಣ್ಣವರು ಅವರು ಕುಟುಂಬದವರೆಲ್ಲ ಸೇರ್ಕೊಂಡು ಅವ್ರ ತಂದೆಯವರ ಒಂದು ಜ್ಞಾಪಕಾರ್ಥವಾಗಿ ಸ್ವಂತ ಅವರು ಒಂದು ಹಣಕಾಸು ಖರ್ಚಿನಲ್ಲಿ 30 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಅಂತಲೇ ಹೇಳಿದ್ರೆ, ಅದ್ರ ಪ್ರಕಾರ ಅವರು ಒಂದು ಸ್ಕೂಲ್ ಬಿಲ್ಡಿಂಗ್ನ ಹೊಸದಾಗಿ ನಮ್ಗೆ ಸ್ಕೂಲ್ ಕಾಳಪನಹಳ್ಳಿ ಗ್ರಾಮಕ್ಕೆ ಕಟ್ಕೊಡ್ತಾವ್ರೆ. ಅವರು ಕಾಳಪನಹಳ್ಳಿ ಗ್ರಾಮದಲ್ಲಿ ಆಲ್ಮೋಸ್ಟ್ 90% ಎಲ್ಲ ಕೆಲಸಗಳಾಗಿರೋದು ಬಚ್ಚೇಗೌಡರ ಕುಟುಂಬದಿಂದಾನೆ. ಅವತ್ತಿಂದನೂ ನಾನು 15 ವರ್ಷ ಈ ಊರಲ್ಲಿ ಗ್ರಾಮ ಪಂಚಾಯತಿ ಮೆಂಬರು. ಅವತ್ತಿಂದನೂ ಇವತ್ತುವರೆಗೂ ಏನೇ ಕೆಲಸ ಮಾಡಿರಲಿ, ಕುಡಿಯೋ ನೀರು ಇರ್ಬೋದು, ರಸ್ತೆ ಇರ್ಬೋದು, ಆಮೇಲೆ ತಿರುಗಿ ನಮ್ಗೆ ಮೂಲಭೂತ ಸೌಕರ್ಯಗಳು ಏನೇನಾಯ್ತೋ ಎಲ್ಲ ಪೂರ್ತಿ ನಮ್ಮ ಬಚ್ಚೇಗೌಡರು ಕುಟುಂಬ, ಆಮೇಲೆ ಶರತ್ ಬಚ್ಚೇಗೌಡರು ಇವರು ನಮ್ಗೆ ಎಲ್ಲ ಕೆಲಸಗಳು ಮಾಡಿಕೊಟ್ಟಿದ್ದಾರೆ. ಇನ್ನೂ ನಮ್ದೊಂದು ರಸ್ತೆ ಇದೆ, ನಮ್ಮ ಬಾಳ್ಕುಂಟೆ ಕೃಷ್ಣಪ್ಪನವ್ರ ಒಂದು ಕಾಳಪನಹಳ್ಳಿಯಿಂದ ಬೈರನಹಳ್ಳಿಗೆ ಹೋಗೋ ಒಂದು ಮುಖ್ಯ ರಸ್ತೆ, ಅದು ಇವಾಗ ಎತ್ತಿನಹೊಳೆಯಲ್ಲಿ ಸೇರಿಸಿದ್ದೀರಿ ಅಂತ ಹೇಳವ್ರೆ. ಅದು ನೆಕ್ಸ್ಟ್ ಮುಂದಿನ ದಿನಗಳಾಗ ಅದರದ್ದು ಒಂದು ಪೂಜೆ ಮಾಡಿ ರಸ್ತೆ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ ಶಾಸಕರು, ಭರವಸೆ ಕೊಟ್ಟವ್ರು. ನಮ್ಮ ನಾಯಕರಾದಂಥ ಶರತ್ ಬಚ್ಚೇಗೌಡರು ಹಾಗೂ BV ಶೇಖರ್ ಗೌಡ್ರು, ರಾಜಶೇಖರ್ ಗೌಡ್ರು, ಆಮೇಲೆ ನಮ್ಮ ಗುರುಗಳಾದಂಥ TS ರಾಜಶೇಖರಣ್ಣವರು, ಭಾವಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಗಳು, ಅವರು ಸಹ ನಮ್ಮ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿ ಅವ್ರನ್ನ ನಾವು ಯಾವತ್ತಿಂದ ಕೇಳ್ತಾ ಇದ್ರಿ ನಮ್ಗೆ ಬೇಕೇ ಬೇಕು ಕಾಂಕ್ರೀಟ್ ರಸ್ತೆ ಅಂತೇಳಿ. ಅದನ್ನ ಇವತ್ತು ಬಂದು ನಮ್ಗೆ ಗುದ್ಲಿ ಪೂಜೆ ಮಾಡಿ ನೆರವೇರಿಸ್ಕೊಟ್ಟವ್ರು.